ನೀನು ನೋಡಬಯಸುವ ಬದಲಾದ ಮನುಷ್ಯ ಮಾನವ ನೀನಾಗು. ತಪಸ್ಸು ಕಾಲ ಅಂದರೆ ದುಃಖಿತನಾಗುವುದೇಕೆ? ಕ್ರಿಸ್ಮಸ್ ಎಂದಾಗ ಪುಳಕಿತಗೊಳ್ಳುವ ಹೃದಯ ಆ ಸಂತಸದ ಪರಿಪೂರ್ಣತೆಯೆಡೆಗೆ ಸಾಗುತ್ತಿರುವಾಗ ದುಃಖವೇಕೆ? ಕ್ರಿಸ್ಮಸ್ಗೆ ಕೇಕ್ ವೈನ್ಗಳ ದರ್ಬಾರಾದರೆ ತಪಸ್ಸು ಕಾಲದಲ್ಲಿ ಕ್ಷಮಾಪಣೆ ನೀಡುವ, ಕ್ಷಮಾಪಣೆ ಪಡೆಯುವ, ಕ್ರಿಸ್ತ ಸಾಮೀಪ್ಯ ಬಯಸುವ ಸಂತೋಷದ ಕಾಲ ಇದಲ್ಲವೇ? ಪಾಪಗಳನ್ನು ವರ್ಜಿಸಿ ನವಚೈತನ್ಯ ಪಡೆಯುವ ಸುಪ್ರಸನ್ನತೆಯ ಕಾಲವಲ್ಲವೇ ತಪಸ್ಸು ಕಾಲ? ಸದಾ ಪ್ರಾರ್ಥಿಸುವಂತೆ ಪ್ರಾರ್ಥನೆಯನ್ನು ತುಟಿಗಳ ಮಂತ್ರವಾಗಿಸದೆ ಉಪವಾಸ ಕೈಗೊಂಡು ದೇಹದಂಡನೆಯ ಮೂಲಕ ಆತ್ಮಕ್ಕೆ ಔತಣವನ್ನರ್ಪಿಸುವ ಕಾಲ ಈ ತಪಸ್ಸು ಕಾಲವಲ್ಲವೇ? ತಪಸ್ಸು ಕಾಲ ಸುಮಧುರ ಕಾಲವಾಗಿದೆ. ಮತ್ತಾಯ 25ನೇ ಅಧ್ಯಾಯ 40ನೇ ವಚನದಲ್ಲಿ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎನ್ನುವ ಕ್ರಿಸ್ತ ಅಮರ ಪ್ರೀತಿಗಾಗಿ ನೆರೆಹೊರೆಯವರ ಸಹಾಯಕ್ಕಾಗಿ ಮನ ಮಿಡಿಯುವ ಕಾಲವಾದ ಈ ತಪಸ್ಸು ಕಾಲ ವರಕೃಪಾನಿಧಿಯ ಸುಗ್ಗಿಯಲ್ಲವೇ? ಬೂದಿಯಲ್ಲಿ ಶಿಲುಬೆಯ ವಿಭೂತಿ ಬಳಿದು ಮಣ್ಣು ಮಣ್ಣಿಗಾಗಿಯೂ ಆತ್ಮ ಕ್ರಿಸ್ತನಲ್ಲಿಯೂ ಎಂದು ತಿಳಿದು ಅರಿತು ಸಂತಸ ಪಡುವ ಈ ಭರವಸೆಯ ವಸಂತ ತಪಸ್ಸು ಕಾಲವಲ್ಲವೇ? ಕ್ರಿಸ್ತನ ಅನಂತ ಪ್ರೀತಿಯಲ್ಲಿ ಲೀನವಾಗಲು, ಪರರ ಸೇವೆಯಲ್ಲಿ ಲೀನನಾಗಲಲ್ಲವೇ ಈ ವಿಭೂತಿಯನ್ನಚ್ಚುವುದು? ಪರರ ಬಗ್ಗೆ ಈ ಕಾಲದಲ್ಲಿ ಒಳ್ಳೆಯದನ್ನೇ ಭಾವಿಸಲು, ಪರರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಲು ಸ್ನೇಹಪರರಾಗಲಲ್ಲವೇ ಈ ವಿಭೂತಿ ಪ್ರೇರಣೆ? ನಾವಾಕುವ ಪ್ರತಿದಿನದ ಕಪಟತನದ ನಿಜವಲ್ಲದ ವೇಷವನ್ನು ಕಿತ್ತು ಪಾರದರ್ಶಕತೆಯನ್ನು, ನಿಜ ರೂಪವನ್ನು ತೋರಲು ಕರೆ ನೀಡುತ್ತದೆಯಲ್ಲವೇ ಈ ವಿಭೂತಿ? ಯಾರ್ಯಾರನ್ನು ದ್ವೇಷಿಸುತ್ತಿದ್ದೆನೋ ಅವರ ಹೆಸರನ್ನು ನಮೂದಿಸಿ ಪ್ರೀತಿಸಲು, ಪ್ರಾರ್ಥಿಸಲು, ಒಂಟಿಯಾಗಿರುವವರನ್ನು, ರೋಗಿಗಳನ್ನು ಸಂಧಿಸಲು, ಅವಶ್ಯಕತೆ ಇರುವವರಿಗೆ ನಮ್ಮ ಪ್ರಸನ್ನತೆಯನ್ನರ್ಪಿಸಲು, ನಗುನಗುತ್ತ ಪರರನ್ನೂ ನಗಿಸಲು, ದೇವರೊಂದಿಗಿರಲು, ಮನಸ್ಸನ್ನು ದೇವರೆಡೆಗೆ ಬದಲಾಯಿಸಲು ತಪಸ್ಸು ಕಾಲದ ಆಳಕ್ಕೆ ವಿಭೂತಿಯನ್ನಚ್ಚಿ ಹಾರೋಣ. ನಮ್ಮ ದೈಹಿಕ ಆಶಾಪಾಶಗಳಿಗೆ ಕಡಿವಾಣ ಹಾಕಿ ಲಂಗು ಲಗಾಮಿಲ್ಲದ ಆಲೋಚನಾ ಲಹರಿಗಳನ್ನು ಸೀಮಿತಗೊಳಿಸಿ ತುಂಬಿ ತುಳುಕುವ ಹೊಟ್ಟೆಯನ್ನು ಬರಿದಾಗಿಸಿ ಆತ್ಮಕ್ಕೆ ಔತಣ ನೀಡೋಣ. ವಿನಯದ, ಪ್ರಾರ್ಥನೆಯ, ಆಶಯದ ಅಂಬೋಣವಾಗಲಿ ಈ ತಪಸ್ಸು ಕಾಲ. ಹ್ಯಾಪಿ ಲ್ಯಾಂಡ್.